ಈ ಸಮ್ಮರ್ ಬಂದ ತಕ್ಷಣ ಬಿಸಿಲಿನ ಬೇಗೆ ಒಂದು ಕಡೆ ಆದರೆ ಬಾಯಿ ಚಪ್ಪರ್ಸ್ಕೊಂಡು ತಿನ್ನೋ ಹಣ್ಣಿನ ರುಚಿ ಒಂದು ಕಡೆ. ಈ ಸಮ್ಮರಲ್ಲಿ ಹಲಸಿನ ಹಣ್ಣು ಸಿಕ್ಕಿತ್ತು, ಹಾಗಾಗಿ ಹಲಸಿನ ಹಣ್ಣು ಉಪಯೋಗಿಸ್ಕೊಂಡು ಒಂದು ಸ್ಪೆಷಲ್ ಸ್ವೀಟ್ ಮಾಡೋಣ ಬನ್ನಿ. ಮೊದಲಿಗೆ ಇದಕ್ಕೆ ಬೇಕಾಗೋ ಸಾಮಾನುಗಳು: 1 ಕಪ್ ಆಗೋಷ್ಟು ಹಲಸಿನ ಹಣ್ಣು, 1 ಕಪ್ ಆಗೋಷ್ಟು ಬೆಲ್ಲ, 1 ಕಪ್ ಆಗೋಷ್ಟು ತುರಿದಿಟ್ಟಿರೋ ಕಾಯಿ, ಇನ್ನೊಂದು ಕಪ್ ಆಗೋಷ್ಟು ಚಿಕ್ಕದಾಗಿ ಪೀಸ್ ಮಾಡಿರುವಂತಹ ಕಾಯಿ, ಇನ್ನೊಂದು ದೊಡ್ಡ ಕಪ್ಪಲ್ಲಿ ನೆನೆಸಿಟ್ಟಿರುವಂಥ ಅಕ್ಕಿ. ಇದನ್ನೆಲ್ಲನೂ ಇದಿಷ್ಟು ಬೇಕಾಗುತ್ತೆ. ಜೊತೆಗೆ ಒಂದು 3-4 ಏಲಕ್ಕಿನೂ ಬೇಕಾಗುತ್ತೆ. ಮೊದಲಿಗೆ ಹಲಸಿನ ಹಣ್ಣನ್ನ ತೊಗೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಳ್ದೇ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬಿಟ್ಟು ಅದೇ ಜಾರ್ಗೆ ಒಂದು ಬೌಲಲ್ಲಿ ಅಕ್ಕಿ ನೆನೆಸಿಟ್ಕೊಂಡಿದ್ದೀವಲ್ಲ, ಅಕ್ಕಿ ಹಾಕ್ಕೊಂಡು ಕಾಯಿ ತುರಿ ಮತ್ತು ಒಂದು 3-4 ಏಲಕ್ಕಿನೂ ಹಾಕಿ ಮತ್ತು 1 ಕಪ್ ಆಗುವಷ್ಟು ಬೆಲ್ಲನೂ ಸೇರಿಸಿ ಚೆನ್ನಾಗಿ ಇದನ್ನು ಕೂಡ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ನೀರು ಅವಶ್ಯಕತೆ ಇದ್ದರೆ ಮಾತ್ರ ಸ್ವಲ್ಪ ಹಾಕ್ಕೊಳ್ಳಿ, ಹೆಚ್ಚಾಗಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಇದೆರಡನ್ನೂ ಒಂದೇ ಬೌಲ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎರಡನ್ನೂ ತುಂಬ ಚೆನ್ನಾಗಿ ಹೊಂದ್ಕೋಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡು ಇಟ್ಟಿದ್ವಲ್ಲ ಕಾಯಿನ, ಆ ಕಾಯಿನೂ ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಇನ್ನು ಇಡ್ಲಿ ಮಾಡ್ಕೊಳ್ಳೋಕ್ಕೆ ತೊಗೊಳ್ತೀವಲ್ಲ ಅದೇ ಪಾತ್ರೆದು ಪ್ಲೇಟ್ಸ್ನ ತೊಗೊಂಡು ಚೆನ್ನಾಗಿ ಆಯಿಲ್ನ ಗ್ರೀಸ್ ಮಾಡಿಕೊಂಡು ಈ ಮಿಶ್ರಣನ ಅದರ ಎಲ್ಲದಕ್ಕೂ ಹಾಕಿಬಿಟ್ಟು ನಾವು ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಬೇಯಿಸ್ಕೊಳ್ಳಬೇಕಾದ್ರೆ ಸುಮಾರು ಒಂದು 15-20 ನಿಮಿಷ ಬೇಯಿಸ್ಕೋಬೇಕು. ಸ್ಟೀಮಲ್ಲಿ ನೀಟಾಗಿ ಬೆಂದರೆ ಅದ್ರದ್ದು ರುಚಿ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನಿಲ್ಲಿ ಸುಮಾರು ಒಂದು 20 ನಿಮಿಷ ಆಗುವಷ್ಟು ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಳ್ಬೇಕಿದ್ರೆ ಹೇಗೆ ಚೆಕ್ ಮಾಡ್ಬೋದಪ್ಪ ಅಂತ ಅಂದರೆ, ನೀವು ಬೆಂದಿದೆಯಾ ಇಲ್ಲ ಅಂತೇಳ್ಬಿಟ್ಟು ಆ ಮುಚ್ಚಳನ ತೆಗ್ದು ನೋಡಿದಾಗ ಒಂದು ಚಾಕು ಅಥವಾ ಸ್ಪೂನ್ ಏನಾದರೂ ಅದರೊಳಗಡೆ ಅದ್ದಿ ನೋಡಿದಾಗ ಅದಕ್ಕೆ ಅಂಟ್ಕೋಬಾರ್ದು. ಆ ರೀತಿಯಾಗಿದ್ದರೆ ಅದು ಚೆನ್ನಾಗಿ. ಈಗ ನಾನು ಸ್ಟೀಮರಿಂದ ತೆಗೆದಿದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಟೆಕ್ಸ್ಚರಲ್ಲಿ ಬಂದಿದೆ. ಬಿಸಿ ಬಿಸಿ ಆಗಿರ್ತಾನೆ ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಸರ್ವ್ ಮಾಡಿ ತಿಂತಾಯಿದ್ರೆ ಆಹಾ, ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಲಸಿನ ಹಣ್ಣು ಪ್ರಿಯರಿಗಂತೂ ಹಬ್ಬ ಅಂತಲೇ ಹೇಳ್ಬೋದು, ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದು ಸಲ ತಪ್ಪದೆ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.